ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕನಸಿನ ಯೋಜನೆಯಂತೆ ಅಮೆರಿಕದಲ್ಲಿ ನೆಲೆಸಿದ್ದ ಅಕ್ರಮ ವಲಸಿಗರ ಗಡೀಪಾರು ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ. ಅಧ್ಯಕ್ಷರಾದ ಮರುಕ್ಷಣವೇ ಟ್ರಂಪ್ ಅವರು ಸಹಿ ಹಾಕಿದ ಮೊದಲ ಕಾರ್ಯಾದೇಶ ಜಾರಿಗೊಳಿಸಲಾಗಿದೆ. ದೇಶದಲ್ಲಿ ಅಕ್ರಮವಾಗಿ ನೆಲೆಸಿದ್ದ 1,300 ವಲಸಿಗರನ್ನ ಬಂಧಿಸಿ ಗಡೀಪಾರು ಮಾಡಲಾಗಿದೆ. ಈ ಬಗ್ಗೆ ಶ್ವೇತಭವನದ ಅಧಿಕಾರಿ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಧ್ವನಿ ಎತ್ತುತ್ತಲೇ ಇದ್ದಾರೆ. ಸರ್ಕಾರಕ್ಕೆ ಪ್ರತಿಭಟನೆ, ಮುಷ್ಕರಗಳ ಮೂಲಕ ಬಿಸಿ ಮುಟ್ಟಿಸುತ್ತಲೇ ಇದ್ದಾರೆ. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ಬಿಸಿಯೂಟ ಸಿಬ್ಬಂದಿ ಈ 3 ವಲಯದಲ್ಲಿ ದುಡಿಯುವ ಲಕ್ಷಾಂತರ ಮಹಿಳೆಯರು ರಾಜ್ಯದಲ್ಲಿದ್ದಾರೆ. ಹೆಚ್ಚಿನ ಅವಧಿಗೆ ದುಡಿದು ಕಡಿಮೆ ಮಟ್ಟದ ವೇತನವನ್ನು ಪಡೆದುಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಥಾಪಿಸುವ ಬಗ್ಗೆ ಬಹಳ ದಿನದಿಂದ ಚರ್ಚೆ ನಡೆಯುತ್ತಲೇ ಇದೆ. ನೆಲಮಂಗಲ ಸೇರಿ ಹಲವು ಸ್ಥಳಗಳಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಗುರುತಿಸಲಾಗಿದೆ. ಆದರೆ ಇದರ ನಡುವೆಯೇ ಬಿಡದಿಯ ಸಮೀಪದ ವಿವಿಧ ಗ್ರಾಮಗಳಲ್ಲಿ ಸರ್ಕಾರ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಇದು ಬಿಡದಿ ಸಮೀಪದಲ್ಲೇ ಏರ್ಪೋರ್ಟ್ ನಿರ್ಮಾಣ ಆಗಲಿದೆ ಎನ್ನುವುದಕ್ಕೆ ಪುಷ್ಟಿ ನೀಡಿದೆ. ಹಲವು ವರ್ಷಗಳಿಂದ ಮುಕ್ತವಾಗಿದ್ದಂತಹ ಜಿ ಜನಾರ್ದನ್ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಅವರ ಬಂಗಲೆಗಳ ಮಧ್ಯದ ಗೇಟನ್ನು ಕೆಲವು ತಿಂಗಳ ಹಿಂದೆಯೇ ವಾಸ್ತು ನೆಪವೊಡ್ಡಿ ಮುಚ್ಚಿರುವುದರ ಹಿಂದಿನ ವಾಸ್ತವ ಇದೀಗ ಬಯಲಾಗಿದೆ. ಉಭಯ ಮುಖಂಡರ ಭವ್ಯ ಬಂಗಲೆಗಳು 50 ಮೀಟರ್ ಅಂತರದಲ್ಲಿ ನಗರದ ಸಿರುಗುಪ್ಪೆ ರಸ್ತೆಯ ಹವಂಬಾವಿ ಪ್ರದೇಶದಲ್ಲಿದೆ. ಪರಸ್ಪರರು ತ್ವರಿತವಾಗಿ ಭೇಟಿ ಮಾಡೋದಕ್ಕೆ 2 ಬಂಗಲೆಗಳ ಗೋಡೆಯ ಮಧ್ಯದ ಗೋಡೆಗಳು ಪುಟ್ಟ ಗೇಟ್ ಅಳವಡಿಕೆ ಮಾಡಲಾಗಿತ್ತು. ಆದರೆ ಕೆಲವು ತಿಂಗಳ ಹಿಂದೆಯೇ ಜಿ ಜನಾರ್ದನ್ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಅವರು ಈ ಗೇಟ್ ಮೂಲಕ ತೆರಳಿ ಭೇಟಿಯಾಗುವುದನ್ನು ನಿಲ್ಲಿಸಿದ್ರು.